ಟ್ರೈನ್ ಬೇಕಾ ವೇದಾಂತ್? ಟ್ರೈನ್ ಬೇಕಂತ ಟ್ರೈನ್ ಬೇಕಾ? ಟ್ರೈನ್ ಹೋಗೋದಾ? ಹೊರ್ಟೋಯ್ತಂತೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಇವತ್ತು ಶುಕ್ರವಾರ. ಸೊ ಜಾನಿಗೆ ಬಿಸಿ ಬಿಸಿ ಕಾಫಿ ಮಾಡಿಕೊಟ್ಟು ನಂತರ ತಿಂಡಿನ ಪ್ರಿಪೇರ್ ಮಾಡಿದೆ. ಸೊ ಉಪ್ಪಿಟ್ಟು ಇವತ್ತಿನ ಬೆಳಗಿನ ಉಪಹಾರ. ಸೊ ಉಪ್ಪಿಟ್ಟೆಲ್ಲ ಮಾಡಿಕೊಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಷ್ಟು 12 ಗಂಟೆ ಹಾಗೇ ಬಿಟ್ಟು 12 ಗಂಟೆ ಏನೋ ಆಯಿತು. ಸೊ ಮಧ್ಯಾಹ್ನದ ಊಟ ರೆಡಿ ಮಾಡಬೇಕಲ್ವ, ಅದಕ್ಕೋಸ್ಕರ ಬೆಳಿಗ್ಗೆ ಇರುವ ಪಾತ್ರೆ ಎಲ್ಲನೂ ಬೆಳಗ್ತಾ ಇದ್ದೀನಿ. ಬೆಳಗ್ಗೆ ಗ್ಯಾಸೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಸರಿ ಆಗುತ್ತೆ, ಅಡುಗೆ ಟೈಮ್ ಆಗುತ್ತೆ. ಸೊ ನೀವು ಅಡುಗೆ ಮನೆಗೆ ಹೋದಾಗ ಎಲ್ಲ ಬೆಳಗ್ಗೆ ತಿಂದಿರ್ತೀವಲ್ವ, ಸಣ್ಣ ಸಣ್ಣ ಪಾತ್ರೆಯಲ್ಲಿ ಅದನ್ನು ಎತ್ತಿಟ್ಟು ಎಷ್ಟು ಮಿಕ್ಕಿದೆ ಅಷ್ಟನ್ನು ಎತ್ತಿ ಬೇರೆ ಪಾತ್ರೆಗೆ ಹಾಕಿ ನೀಟಾಗೆಲ್ಲ ಸವರಿಸಿ ಗುಡಿಸಿ ಅದನ್ನು ಬೆಳಗಕ್ಕೆ ಹಾಕ್ಬಿಡ್ಬೇಕು. ಆವಾಗಲೇ ಹೆಣ್ಮಕ್ಳಿಗೆ ಸಮಾಧಾನ ಅಂತ ಹೇಳ್ಬಹುದು. ನಾನಿಲ್ಲಿ ಗ್ಯಾಸ್ನ ಒರೆಸೋದಕ್ಕೆ ಒಂದು ಸ್ಪ್ರೇ ಬಾಟ್ಲ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮಾಮೂಲಿ ಲಿಕ್ವಿಡ್ ಹಾಕಿ ಇಟ್ಕೊಂಡಿರ್ತೀನಿ. ಅದನ್ನು ಹಾಕಿ ಸ್ಪ್ರೇ ಮಾಡಿ ಒರೆಸಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ರಾತ್ರಿದು ಸ್ವಲ್ಪ ಅನ್ನ ಮಿಕ್ಕಿತ್ತು, ಅದಕ್ಕೇ ಅರ್ಧ ಲೋಟ ಅಕ್ಕಿ ಹಾಕಿ ಅದನ್ನೇ ಕೂಗಿಸ್ದೆ ಅನ್ನಕ್ಕೆ. ಸೊ ಅದನ್ನು ಮಧ್ಯಾಹ್ನ ತಿನ್ನಲೇ ಇಲ್ಲ, ಅದೇ ರಾತ್ರಿಗೆ ಆಗತ್ತೆ. ಸ್ವಲ್ಪ ಬಿಸಿಬೇಳೆ ಬಾತು ಹಾಗೆ ಉಪ್ಪಿಟ್ಟೆಲ್ಲ ಇತ್ತಲ್ವ, ಅದನ್ನೇ ಮಧ್ಯಾಹ್ನ ತಿಂದ್ವಿ. ಸೊ ಅಕ್ಕಿ ತೊಳೆದ ನೀರನ್ನು ನಾನು ಕೂದಲಿಗಾಗಿರ್ಬೋದು, ಮುಖಕ್ಕಾಗಿರ್ಬಹುದು, ಹಾಗೆ ಕುಡಿಯೋಕ್ಕಾಗಿರ್ಬಹುದು ಇದಕ್ಕೆ ಯೂಸ್ ಮಾಡ್ತೀನಿ. ಸೊ ನೀವು ಬೇಗ ಬೇಗ ರೆಡಿ ಮಾಡಿದ್ರೆ ಈ ಥರ ಕ್ಲೀನಾಗಿ ಇರುತ್ತೆ, ಅಲ್ಲಲ್ಲೇ ಪಾತ್ರೆಗಳನ್ನ ಬೆಳ್ಕೊಂಡ್ರೆ. ಸೊ ಸೇಬು ಮಧ್ಯಾಹ್ನದ ಊಟಕ್ಕೆ ಇದರ ಮೇಲೆ ವ್ಯಾಕ್ಸ್ ಇರುತ್ತೆ, ಮಕ್ಳುಗಳಿಗೆ ಹಾಗೆ ಕೊಟ್ಬಿಡ್ತೀರ ತಿನ್ನೋಕ್ಕೆ. ಸೊ ನೋಡಿ ಎಷ್ಟು ವ್ಯಾಕ್ಸ್ ಬಂತು. ಈ ಥರ ಕೆರೆದು ಇಲ್ಲಾಂದರೆ ಬಿಸಿನೀರಿಗೆ ಹಾಕ್ಬಿಟ್ಟು ತಿನ್ನಿ. ಬಿಸಿಬೇಳೆ ಬಾತು, ಖಾರ, ಉಪ್ಪಿಟ್ಟು ಹಾಗೆ ಸೇಬು. ಏನು ಇವ್ರು ಈ ಥರ ತಿಂತಾರೆ ಅಂದ್ಕೊಬೇಡಿ, ನಾವು ತಿನ್ನೋದೇ ಹೀಗೆ. ಸೊ ನಂತರ ನನ್ನ ಫ್ರೆಂಡ್ ಮನೆಗೆ ಬಿಟ್ಬಿಟ್ಟು ಅವರು ಡ್ಯೂಟಿಗೆ ಹೋದರು. ಫ್ರೆಂಡ್ ಮನೆಗೆ ಅಲ್ಲೇ ರೈಲ್ವೆ ಸ್ಟೇಷನ್ ಹತ್ರ ಇದ್ದಿದ್ದು. ಸೊ ಅವಳು ನಾನು ಅವನ ಬರ್ತಡೇಗೆ ಶಾಪಿಂಗ್ ಮಾಡೋಕ್ಕೆ ಅಂದ್ಬಿಟ್ಟು ಹೋದ್ವಿ. ನಮಗಲ್ಲಿ ಏನೂ ಇಷ್ಟ ಆಗಲಿಲ್ಲ, ಟ್ರೈನ್ ಕ್ರಾಸಿಂಗ್ ಆಗ್ತಾಯಿತ್ತು. ಅದನ್ನೇ ನೋಡಿಕೊಂಡು ಸುಮ್ಮನೆ ನಿಂತ್ಕೊಂಡ್ವಿ, ಹೆಂಗಿರುತ್ತೆ ಏನು ಅಂತ ಸಾಂಗ್ ನೋಡ್ಕೊಂಡು ಅಲ್ಲಿ ಫೋಟೋ ತಗೊಂಡು. ಅಲ್ಲಿ ನೋಡಿ, ಅಲ್ಲಿ ಫಸ್ಟ್ ಸ್ಟಾಪ್ ಆಗಿರುತ್ತಲ್ವ, ಅಲ್ಲಿ ಸ್ವಲ್ಪ ಇವಾಗ ನಾವು ಹೋಗ್ತಾ ಇದ್ದೀವಿ ವೇದಾಂತ್ ಬರ್ತಡೆಗೆ ಶಾಪಿಂಗ್ ಮಾಡೋದಕ್ಕೆ. ಬರ್ತಡೆಗೆ ಅಲ್ವಾ ಚಿನ್ನೆ? ನಿನ್ನ ಬರ್ತಡೆಗೆ ಶಾಪಿಂಗ್ ಮಾಡೋದಕ್ಕೆ. ಸರಿ ನಿಮಗೆ ಬಟ್ಟೆ ಬೇಕು? ಬಟ್ಟೆ ಬೇಕಾ ನಿಮಗೆ? ಮತ್ತೆ ಇನ್ನೇನು ಬೇಕು? ಸಾಕಿ ಬೇಕು? ಬಿಕ್ಕಿ ಶಾಪಿಂಗ್ ಟ್ರೈನ್ ಬೇಕಾ? ಟ್ರೈನ್ ಬೇಕಾ ವೇದಾಂತ್? ಟ್ರೈನ್ ಬೇಕಂತ ಟ್ರೈನ್ ಬೇಕಾ? ಟ್ರೈನ್ ಹೋಗೋದಾ? ಹೊರ್ಟೋಯ್ತಂತೆ. ಕೆಂಗೇರಿ ರೈಲ್ವೆ ಸ್ಟೇಷನ್ ಎದುರುಗಡೆ ಒಂದು ಬಾಜಾರ್ ಓಪನ್ ಆಗಿದೆ. ಅಲ್ಲಿ ಡಿಫ್ರೆಂಟ್ ಆಗಿರುವಂತಹ ಹಾಗೆ ತುಂಬ ಫ್ರೆಶ್ ಆಗಿ ನಾವು ಏನು ಕೇಳ್ತೀವಿ ಅದು ಒಂಥರ ಡಿಫ್ರೆಂಟ್ ಆಗಿದೆ ಎಲ್ಲ ಥರದ್ದು. ಒಂದು ಸಣ್ಣ ಬಜಾರಲ್ಲೇ ಇಟ್ಟಿದ್ದಾರೆ, ಪಾತ್ರೆದು, ಬಟ್ಟೆದು, ಹಾಗೆ ಪ್ಲಾಸ್ಟಿಕ್ ಐಟಮ್ದು, ಈ ಥರ ಶೋದು, ಗಿಫ್ಟ್ಗಳದ್ದು ಇಟ್ಟಿದ್ದಾರೆ. ಅಲ್ಲಿಗೆ ಹೋಗಿ ಮುಗಿಸ್ಕೊಂಡು ಸುಮ್ಮನೆ ನೋಡ್ಕೊಂಡು ಹೋದ್ವಿ ಬೆಲೆಗಳೆಲ್ಲ ಹೇಗಿದೆ ಅಂತ. ತುಂಬ ಡಿಫ್ರೆಂಟ್ ಆಗಿರೋ ಐಟಮ್ ಎಲ್ಲ ನೋಡಿದ್ವಿ. ಸೊ ಇವತ್ತಿನ ದಿನ ಹೀಗಿತ್ತು. ಮುಂದಿನ ವ್ಲಾಗಾಗಿ ಕಾಯ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹೆಚ್ಚು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ. ಈ ವಿಡಿಯೋ ಬೇಕು ಅಂತ ಅಂದರೆ ಲಿಂಕ್ ಹಾಕಿರ್ತೀನಿ. ಸೊ ಹೋಗಿ ನೋಡಿ, ಫುಲ್ ಏನೇನಿದೆ ಅಂತ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಹೆಚ್ಚು ಪ್ರೋತ್ಸಾಹ ಮಾಡಿ, ಒಂದು ಲೈಕ್ ಬಟನ್ನ ಒತ್ತಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ. ದಿನ ಏನಿರುತ್ತೆ ಅದೇ ಅಲ್ವಾ, ನಾವೇನು ಮಾಡ್ತೀವಿ ಅದನ್ನು ತೋರಿಸ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.